ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಪ್ರಥಮ ಅಥವಾ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಕೆ ಆರ್ಎಸ್ಎಸ್ ಗೀತೆ ವಿವಾದ, ಹೈಕಮಾಂಡ್ ಫಸ್ಟ್ ರಿಯಾಕ್ಷನ್. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಹೇಳಬಾರ್ದಿತ್ತು, ಆದರೂ ಡಿಕೆ ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ. ನಡಿಬಾರ್ದಾಗಿತ್ತು, ನಡೆದು ಹೋಯಿತು. ಹಾಗೆ ಹೇಳಿದ ನಂತರ ಕ್ಷಮೆ ಕೂಡ ಕೇಳಿದ್ದಾರೆ, ಅಪಾಲಜಿ ಕೂಡ ಕೇಳಿದ್ದಾರೆ. ಇದು ಕ್ಲೋಸ್ ಆಗಿರ್ತಕ್ಕಂತಹ ವಿಚಾರ, ಮುಗಿದು ಹೋಯಿತು, ಅಧ್ಯಾಯ ಮುಕ್ತಾಯ. ಮತ್ತದೇ ಮಾತಾಡೋದು ಸರಿಯಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಷಯದ ಬಗ್ಗೆ ಇನ್ಯಾರು ಮಾತನಾಡಬಾರದು ಹುಕುಂ ಹೊರಡಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಡಿಕೆ ಮಾದರಿಯಲ್ಲೇ ಕೆಎನ್ ರಾಜಣ್ಣರನ್ನ ನಡೆಸಿಕೊಂಡಿದ್ರೆ ಹೀಗಂತ ನಾವು ಕೇಳ್ತಾ ಇಲ್ಲ, ಜನ ಕೇಳ್ತಾ ಇದ್ದಾರೆ. ಈಗ ಡಿಕೆ ಆರ್ಎಸ್ಎಸ್ ಗೀತೆ ವಿವಾದ, ಹೈಕಮಾಂಡ್ನವರು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟರು, ಪ್ರತಿಕ್ರಿಯೆಯನ್ನ ಕೊಟ್ಟರು. ಏನು ಹೇಳಿದ್ರು? ಡಿಕೆ ಶಿವಕುಮಾರ್ ಸಾಹೇಬ್ರು ಆ ಗೀತೆನ ಹೇಳಬಾರ್ದಾಗಿತ್ತು, ಆದ್ರೆ ಹೇಳಾಯ್ತು, ಏನ್ ಮಾಡೋಣ? ಅದಾದ ನಂತರ ಕ್ಷಮೆ ಕೂಡ ಕೇಳಿದಾರಲ್ಲ, ಅಲ್ಲಿಗೆ ಕ್ಲೋಸ್, ಅಧ್ಯಾಯ ಮುಗಿಯಿತು. ಕೆಎನ್ ರಾಜಣ್ಣ ಏನ್ ತಪ್ಪು ಮಾಡಿದ್ರು ಸ್ವಾಮಿ? ರಾಹುಲ್ ಗಾಂಧಿ ಮತ ಕಳ್ಳತನ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ತದ್ವಿರುದ್ಧವಾಗಿ ರಾಜಣ್ಣ ಒಂದು ಹೇಳಿಕೆಯನ್ನ ಕೊಟ್ಟರು. ನಮ್ಮ ಸರ್ಕಾರ ಇದ್ದಾಗಲೇ ನಡೆದಿದ್ದಲ್ಲ, ಆಗ ನಾವು ಯಾಕೆ ಮೌನವಾಗಿ ಕೂತ್ಕೊಂಡಿದ್ವಿ? ಆಗ ನಾವು ಏನನ್ನೂ ಮಾಡಲಿಲ್ಲ, ಯಾಕೆ? ಇಷ್ಟೇ ಕೇಳಿದ್ದು. ಆದರೆ ಡಿಕೆ ಶಿವಕುಮಾರ್ ಮಾಡಿದ್ದು ಜವಾಹರ್ಲಾಲ್ ನೆಹರೂರವರ ಸಿದ್ಧಾಂತಕ್ಕೆ ಬೆಂಕಿ ಇಟ್ಟ ಕೆಲಸ ಅಲ್ವಾ ಮಾಡಿದ್ದು? ಯಾವ ಜವಾಹರ್ಲಾಲ್ ನೆಹರು? ಮನುಸ್ಮೃತಿಯನ್ನ ನಖಶಿಕಾಂತವಾಗಿ ವಿರೋಧ ಮಾಡ್ತಾ ಇದ್ದಂತಹ ಜವಾಹರ್ಲಾಲ್ ನೆಹರು ಗಾಂಧಿಯನ್ನ ಕೊಂದ ಒಂದು ಸಂಘಟನೆಯ ಗೀತೆಯನ್ನ ಹಾಡ್ತೀರಾ? ಇದು ಸಹಿಸಿಕೊಳ್ಳಲಾಗದ ಮತ್ತು ತಾಳಿಕೊಳ್ಳಲಾಗದ ಒಂದು ಅಪರಾಧ, ಕ್ಷಮೆ ಕೊಡೋದಿಲ್ಲ. ಜವಾಹರ್ಲಾಲ್ ನೆಹರು ಒಂದು ವೇಳೆ ಬದುಕಿದ್ದಿದ್ರೆ ಹಿಂಗೆ ಹೇಳ್ತಾ ಇದ್ರು. ಆದರೆ ಈಗ ಎಐಸಿಸಿ ಅಧ್ಯಕ್ಷ ಹೇಳಿದ್ದು ಏನೋ ದುರ್ಮುಹೂರ್ತದಲ್ಲಿ ಏನೋ ಒಂದು ಗೀತೆ ಹಾಡಿಬಿಟ್ಟಿದ್ದಾರೆ, ಹೊಟ್ಟೆಗೆ ಹಾಕೊಳ್ಳಿ. ರಾಜಣ್ಣ ಮಾಡಿದ್ದು ಅಪರಾಧ, ಡಿಕೆ ಶಿವಕುಮಾರ ಮಾಡಿದ್ದು ಪ್ರಮಾದ. ಏನು ಸ್ವಾಮಿ ಇದು ನ್ಯಾಯ? ಡಿಕೆ ಶಿವಕುಮಾರ್ ರವರಿಗೊಂದು ನ್ಯಾಯ, ಕೆಎನ್ ರಾಜಣ್ಣರಿಗೊಂದು ನ್ಯಾಯ, ಸದಾಶಿವ ನಗರ ರಾಜಕಾರಣಿಗೆ ಒಂದು ನ್ಯಾಯ, ತುಮಕೂರಿನ ರಾಜಕಾರಣಿಗೆ ಒಂದು ನ್ಯಾಯ. ಈ ತರಹದ ಪೊಲಿಟಿಕಲ್ ಡಿಸ್ಕ್ರಿಮಿನೇಷನ್ ಜನ ಏನು ಪೆದ್ರು ಅನ್ಕೊಂಡಿದ್ದೀರೇನು? ಜನ ಅವಿವೇಕಿಗಳ? ಕಾಂಗ್ರೆಸ್ ಅನ್ನ ತನ್ನ ಹೃದಯದಲ್ಲಿ ಹೊತ್ಕೊಂಡು ಮೆರೆದಾಡ್ತಾ ಇರೋ ಮತದಾರರೇನು ಮೂರ್ಖರ? ನಮ್ಮ ಕಿವಿಗಳಿಗೆ ಏನು ದಾಸವಾಳ ಹೂ ಮುಡಿಸ್ತಿದ್ದೀರೇನು? ಎಐಸಿಸಿ ಅಧ್ಯಕ್ಷರೇ, ಕೆಎನ್ ರಾಜಣ್ಣ ಮಾಡಿದ್ದು ಅಪರಾಧ, ಡಿಕೆ ಶಿವಕುಮಾರ್ ಮಾಡಿದ್ದು ಸಣ್ಣ ಪ್ರಮಾದ ಅಲ್ವಾ? ಏನ್ ನಿಮ್ಮ ನಿರ್ಧಾರ? ನಿಮ್ಮ ರಾಜಕಾರಣದ ಅನುಭವ ಎಷ್ಟು? ಹುಟ್ಟು ಕಾಂಗ್ರೆಸ್ಸಿಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಆ ವಿಚಾರದಲ್ಲಿ ಸಂದೇಹ ಇಲ್ಲ. ಆದರೆ ಸಹಕಾರ ಸಚಿವರಾಗಿದ್ದವರು ಕೆಎನ್ ರಾಜಣ್ಣ, ಕಾಂಗ್ರೆಸ್ಸಿಗೋಸ್ಕರ ಅವರು ದುಡ್ದಿಲ್ವಾ? ಒಂದು ಕಡೆ ಡಿಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ನನ್ನ ಕಾಂಗ್ರೆಸ್ಸಿನ ಮೇಲಿರ್ತಕ್ಕಂತಹ ನಿಷ್ಠೆ ಪ್ರಶ್ನಾತೀತ, ಅಂದ್ರೆ ನನ್ನನ್ನು ಯಾರು ಪ್ರಶ್ನೆ ಮಾಡಂಗಿಲ್ಲ ಅಂತ. ಈವರೆಗೂ ರಾಹುಲ್ ಗಾಂಧಿ ಆ ಹೇಳಿಕೆ ಕೊಟ್ಟಿಲ್ಲ, ಈವರೆಗೂ ಸೋನಿಯಾ ಗಾಂಧಿ ಆ ತರಹದೊಂದು ಮಾತನ್ನ ಹೇಳಿಲ್ಲ, ಈವರೆಗೂ ಪ್ರಿಯಾಂಕಾ ಗಾಂಧಿ ಆ ಥರದ್ದು ಮಾತು ಹೇಳಿಲ್ಲ. ಅಷ್ಟೇ ಯಾಕೆ, ರಾಬರ್ಟ್ ವಾದ್ರಾ ಅವರು ಕೂಡ ಬಾಯಿ ತಪ್ಪಿ ಮಾತಾಡಿಲ್ಲ ಆ ಥರ, ನಾನೊಬ್ಬ ಪ್ರಶ್ನಾತೀತ ಅಂತ. ಅಲ್ರಯ್ಯ, ಜನರಿಗೆ ಸಂದೇಹ ಬಂದಾಗ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಅದನ್ನು ನಿರಾಕರಿಸ್ತೀರೇನು? ಒಂಥರದ ಆಶ್ಚರ್ಯದ ರಾಜಕಾರಣ ಡಿಕೆ ಶಿವಕುಮಾರ್ ಅವರದ್ದು. ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಕೆಲ ನಿರ್ಧಾರಗಳು ನಿಜಕ್ಕೂ ಪರಮಾಶ್ಚರ್ಯಕ್ಕೊಳಪಡ್ತಾರೆ ಜನ. ಸೊ ಇದು ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಗೆ ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧ್ಯಕ್ಷರು ತೆಗೆದುಕೊಂಡಂತಹ ನಿರ್ಧಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.